ಸರ್ ಈ ಬಾರಿ ನಿರಂತರವಾಗಿ ಮೊಟ್ಟೆ ದರ ಏರಿಕೆ ಆಗ್ತಾ ಇರುವಂತದ್ದು ಏನು ಕಾರಣ ಸರ್? ಈ ಬಾರಿ ಉತ್ಪತ್ತಿ ಇಲ್ಲ. ಮೊಟ್ಟೆ ದರ ಏರಿಕೆ ಈ ಸಲ ಉತ್ಪತ್ತಿ ಇಲ್ಲ, ರೈತರಿಗೆ ರೇಟ್ ಗಿಟ್ತಾ ಇಲ್ಲ, ಅದಕ್ಕೋಸ್ಕರ ಅವ್ರು ಕೋಳಿ ಸಾಕ್ತಾ ಇಲ್ಲ. ಹಂಗಾಗಿ ತುಂಬ ದುಬಾರಿ ಆಗಿದೆ. ಇದು ಹಿಸ್ಟ್ರಿ, ಈ ಟೈಮಲ್ಲಿ ಇಷ್ಟೊಂದು ರೇಟ್ ಬರೋದು ತುಂಬ ಹೈಯೆಸ್ಟ್. ಹೋಲ್ಸೇಲೇ 730 ಇದೆ, ರಿಟೇಲ್ 8 ಕಾಲು 8.5 ಮಾರ್ತಿದ್ದಾರೆ. ಅಂದ್ರೆ ಈ ಹಿಂದೆ ಯಾವಾಗಾದ್ರೂ ಇಷ್ಟೊಂದು ದರ ಆಗಿದೆ? ಇಲ್ಲ, ಈ ತಿಂಗಳಲ್ಲಿ ಈ ಸೀಸನಲ್ಲಿ ಇದೆ ಫಸ್ಟ್ ಟೈಮ್ ಹಿಸ್ಟ್ರಿ. ದರ ಹೆಚ್ಚಾದ್ರೆ ಒಂದಷ್ಟು ತೆಗೆದುಕೊಳ್ಳುವಂತ ಕ್ವಾಂಟಿಟಿ ಕಡಿಮೆ ಆಗ್ಬೋದಲ್ಲ? ಕಡಿಮೆ ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಕಡಿಮೆ ಆಗಿದೆ. ಹಂಗೇನು ಕೊಂಡ್ಕೊತಾ ಇದ್ದಾರೆ. ಬೇರೆ ಎಲ್ಲ ಪ್ರತಿಯೊಂದು ಸಾಮಗ್ರಿಗೂ ರೇಟ್ ಹೆಚ್ಚಿಗೆ ಆಗಿರೋದ್ರಿಂದ ಇದು ತಗೊಂತಿದ್ದಾರೆ. ಮತ್ತೆ ಏನೋ ರೇಟ್ ಜಾಸ್ತಿ ಆಗತ್ತೆ ಅನ್ನುವಂತ ಒಂದು ಮಾತುಗಳು ಕೂಡ ಇದೆ. ಮತ್ತೆ ರೇಟ್ ಜಾಸ್ತಿ ಆಗುವಂತ ಇಲ್ಲ, ಇದು ಇಲ್ಲಿಂದ ಹೆಚ್ಚಿಗೆ ಹೋಗೋದಿಲ್ಲ. ಯಾಕಂದ್ರೆ ಕನ್ಸ್ಯೂಮರ್ ಎಫೆಕ್ಟ್ ಆಗ್ತಾ ಇದೆ, ತಗೊಳೋರು ಕಮ್ಮಿ ಮಾಡ್ತಿದ್ದಾರೆ ದರ ಜಾಸ್ತಿ ಇರೋದ್ರಿಂದ. ಎಷ್ಟು ದಿನದಿಂದ ರೇಟ್ ಜಾಸ್ತಿ ಆಗ್ತಿದೆ ಸರ್? ಈಗ 1 ತಿಂಗಳಿಂದ ಸರ್. ಇದು ಈ ಬೇಸಿಗೆಯಲ್ಲಿ ಬಿಸಿಲು ಜಾಸ್ತಿ ಇದ್ದು ಪ್ರೊಡಕ್ಷನ್ ಬಂದಿಲ್ಲ, ಅದರ ಎಫೆಕ್ಟ್ ಈಗ ಬರ್ತಾ ಇದೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ವು ಸರ್ ಇಲ್ಲಿಗೆ? ಏನಾದ್ರು ಬೇರೆ ಬೇರೆ ರಾಜ್ಯಗಳಿಂದ? ಹೌದು, ಅದು ಬರ್ತಾ ಇಲ್ವಾ ಈಗ? ಅದು ಕಮ್ಮಿ ಆಗಿದೆ. ಎಲ್ಲ ಕಡೆ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಉತ್ಪತ್ತಿ ಕಮ್ಮಿ ಆಗಿದೆ. ತಮ್ಮ ಹೆಸರು? ನನ್ನ ಹೆಸರು ಜೇಮ್ಸ್ ಅಂತ, ನಾವು ಇದ್ರ ಪ್ರೊಪ್ರೈಟರ್, ಫ್ರೆಶ್ ಸಪ್ಲೈಸ್ ಅಂತ ಪ್ರೊಪ್ರೈಟರ್. ತಾವೊಬ್ರು ಕಸ್ಟಮರ್ ಆಗಿ ಏನ್ ಹೇಳ್ತೀರಾ ಸರ್? ಈ ತರ ರೇಟ್ ಏರಿಕೆ ಆಗೋದ್ರಿಂದ ತಮಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ಬೋದು ಸರ್? ಅಲ್ಲಿ ಹೋಲ್ಸೇಲ್ 8:30, 9 ಹೇಳ್ತಾರೆ. ಈ ಥರ ರೇಟ್ ಎಲ್ಲ ಬೆಲೆ ಜಾಸ್ತಿ ಆಗಿಬಿಟ್ರೆ ಪಾಪ ನಾವೆಲ್ಲ ಹೆಂಗೆ ತೊಗೊಳ್ಳೋದು, ನಾವೆಲ್ಲ ಹೆಂಗೆ ತಿನ್ನೋದು, ತುಂಬ ಕಷ್ಟ ಇದೆ. ಈಗ ಹಂಗೆ ಹೋಲ್ಸೇಲಲ್ಲಿ ಕೇಳಿದ್ರೆ ಅಲ್ಲಿ ಕಮ್ಮಿ ಬರ್ತಾಯಿತ್ತು ಐಟಮ್, ಅದು ರೇಟ್ ಜಾಸ್ತಿ ಆಗ್ತಾಯಿತ್ತೆ ಹಂಗೆ ಹೇಳ್ತಾಯಿದ್ರು. ಅಂದ್ರೆ ಸರ್ ಈಗ ಮನೇಲಿ ಸಾಮಾನ್ಯವಾಗಿ ರೇಟ್ ಕಡಿಮೆ ಇದ್ರೆ ಒಂದಷ್ಟು ಆಮ್ಲೆಟ್, ಹಾಫ್ ಬಾಯ್ಲ್ ಆ ಥರ ಎಲ್ಲ ಆ ಥರ ಈಗ ಕಡಿಮೆ ಆಗಿರುತ್ತೆ, 1-2 ತೆಗೆದುಕೊಂಡು ಹೋಗ್ತಾರೆ. ಹೌದು, 1-2, 1-5 ಅಷ್ಟೇ ತಗೊಳ್ಳೋದು. 10 ಮುಟ್ಟು 15 ಮುಟ್ಟು ತಗೊಳ್ಳೋರಿಗೆ ಈಗ 1-5 ಮುಟ್ಟು ತಗೊಂಡು ಹೋಗ್ತಾ ಇದ್ರು. ಎಫೆಕ್ಟ್ ಆಗತ್ತೆ ಅಂತ ಅನ್ಸುತ್ತಾ ಸರ್? ಎಫೆಕ್ಟ್ ಆಗತ್ತೆ ಅಂತ ಅನ್ಸುತ್ತಾ? ಇದರಿಂದ ಕಷ್ಟ ಆಗತ್ತಾ ಅಂತ ಅನ್ನಿಸ್ತಿದೆ? ಕಷ್ಟನೇ ಸರ್ ಅದು. ಆ ಥರ ರೇಟ್ ಇದ್ರೆ ಆ ಥರ ರೇಟ್ ಇದ್ರೆ ಹೆಂಗೆ ತಗೊಳಕಾಗತ್ತೆ ಅಷ್ಟೇ ಸರ್. ತಾವು ಈಗ ಬಂದ್ರಿ, ಎಷ್ಟು ಮೊಟ್ಟೆ ತಗೊಂಡ್ರಿ, ಏನು ಹೇಳಿದ್ರು? ಈಗ ರೇಟ್ ಜಾಸ್ತಿ ಇದೆ, ತೊಗೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋದು, ತಗೊಳ್ಬೇಕಿಲ್ವಾ, ಅದು ತೊಗೊಂಡು ಹೋಗ್ತಾ ಇದ್ದೀನಿ.